ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಶೈಕ್ಷಣಿಕ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ನಾನಿವತ್ತು ತಿಳಿಸ್ತಿದ್ದೀನಿ. ಆಕ್ಸೆಸ್ ಟು ವೆರೈಟಿ ಆಫ್ ಲರ್ನಿಂಗ್ ರಿಸೋರ್ಸಸ್ ಅಂದರೆ ವೆರೈಟಿ ಆಫ್ ಲರ್ನಿಂಗ್ ಕಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಪನ್ಮೂಲಗಳನ್ನು ನಾವು ವೆರೈಟಿಯಾಗಿ ಬಳಕೆಯನ್ನು ಮಾಡ್ಕೋಬೋದು ಅನ್ನೋದನ್ನು ಹೇಳುತ್ತೆ. ಹಾಗೆ ಎನಿ ಟೈಮ್ ಲರ್ನಿಂಗ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಎನಿ ಟೈಮ್ ಯಾವಾಗ ಬೇಕಾದರೂ ನಾವು ಟೆಕ್ನಾಲಜಿ ಮೂಲಕ ಲರ್ನಿಂಗನ್ನು ಅಂದರೆ ಕಲಿಕೆಯನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಎನಿವೇರ್ ಲರ್ನಿಂಗ್ ಎಲ್ಲಿ ಆದ್ರೂ ಕೂಡ ಯಾವ ಸ್ಥಳದಲ್ಲಿ ಯಾವ ಪ್ಲೇಸಲ್ಲಾದ್ರೂ ಕೂಡ ನಾವು ಕಲಿಕೆಯನ್ನು ಮಾಡಬಹುದು. ಕೊಲಬ್ರೇಟಿವ್ ಲರ್ನಿಂಗ್ ಅಂತ ನಾವು ಕರಿತೀವಿ. ಮತ್ತು ಮಲ್ಟಿಮೀಡಿಯಾ ಅಪ್ರೋಚ್ ಟು ಎಜುಕೇಷನ್ ಅಂದರೆ ಮಲ್ಟಿಮೀಡಿಯಾವನ್ನು ನಾವು ಬಹುಮಾಧ್ಯಮ ಅಂತ ಕರಿತೀವಿ. ಬಹುಮಾಧ್ಯಮಗಳನ್ನು ನಾವು ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು ಶಿಕ್ಷಣದಲ್ಲಿ. ಹಾಗೆ ನೆಕ್ಸ್ಟ್ ಅಥೆಂಟಿಕ್ ಆ್ಯಂಡ್ ಅಪ್ ಟು ಡೇಟಾ ಇನ್ಫಾರ್ಮೇಷನ್. ನಾವು ಡೇಟಾ ಇನ್ಫಾರ್ಮೇಷನ್ನು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಪ್ರಾಮುಖ್ಯತೆಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಆಕ್ಸೆಸ್ ಟು ಆನ್ಲೈನ್ ಲೈಬ್ರರೀಸ್ ಅಂದರೆ ಆಕ್ಸೆಸ್ ಟು ಇಂಪಾರ್ಟೆನ್ಸ್ ಆಗಿ ನಾವು ಎಜುಕೇಷನ್ ಟೆಕ್ನಾಲಜಿಯಲ್ಲಿ ಆನ್ಲೈನ್ ಲೈಬ್ರರಿಗಳನ್ನು ಲೈಬ್ರರಿ ಇವೆಲ್ಲ ನಾವು ನೋಡ್ತೀವಲ್ವ, ಅದನ್ನು ನಾವು ಇಲ್ಲಿ ಆನ್ಲೈನ್ ಲೈಬ್ರರಿ ಮುಖಾಂತರ ನಾವು ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಬಳಕೆಯನ್ನು ಮಾಡ್ಕೋಬೋದು. ನೆಕ್ಸ್ಟ್ ಟೀಚಿಂಗ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ ಮೇಡ್ ಇಂಟ್ರೆಸ್ಟಿಂಗ್ ಅಂದರೆ ಇಂಪಾರ್ಟೆನ್ಸನ್ನು ನಾವು ನೋಡಬೇಕಾದ್ರೆ ನಾವು ಬೋಧನೆಯನ್ನು ಮಾಡಬೇಕಾದ್ರೆ ಡಿಫ್ರೆಂಟ್ ಸಬ್ಜೆಕ್ಟ್ಗಳನ್ನು ವಿಭಿನ್ನ ವಸ್ತುಗಳನ್ನು ಅಥವಾ ಬೇರೆ ಬೇರೆ ವಿಷಯಗಳನ್ನು ನಾವೇನು ಮಾಡ್ತೀವಿ ಇಂಟ್ರೆಸ್ಟಿಂಗನ್ನು ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹಾಗೆ ಎಜುಕೇಷನಲ್ ಡೇಟಾ ಸ್ಟೋರೇಜ್ ಅಂದರೆ ಎಜುಕೇಷನ್ ಪರ್ಪಸ್ ಆಗಿ ನಾವೇನು ಮಾಡ್ತೀವಿ ಡೇಟಾ ಸ್ಟೋರೇಜನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ದೂರ ಶಿಕ್ಷಣ ವ್ಯವಸ್ಥೆ ಅಥವಾ ದೂರ ಶಿಕ್ಷಣವನ್ನು ನಾವಿಲ್ಲಿ ಇಂಪಾರ್ಟೆನ್ಸ್ ಆಗಿ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಪ್ರಾಮುಖ್ಯತೆಯನ್ನು ಬಳಕೆಯನ್ನು ಮಾಡ್ಕೋಬೋದು. ಹಾಗೆ ಆಕ್ಸೆಸ್ ಟು ದಿ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ಮೂಲಕ ನಾವು ಸೋರ್ಸಸ್ ಅಂದರೆ ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಷನ್ನ ನಾವು ತೆಗೆದುಕೊಳ್ಳೋದಕ್ಕೆ ನಮಗೆ ಇಂಪಾರ್ಟೆನ್ಸ್ ಆಗಿ ನಾವು ನೋಡ್ಬೋದು. ಹಾಗೆ ಮಲ್ಟಿಪಲ್ ಕಮ್ಯುನಿಕೇಷನ್ ಚಾನಲ್ಸ್, ಇಮೇಲ್, ಚಾಟ್, ಫಾರ್ಮ್ಸ್, ಬ್ಲಾಗ್ಸ್ ಇವನ್ನೆಲ್ಲನೂ ಕೂಡ ನಾವೇನು ಮಾಡ್ತೀವಿ ಕಮ್ಯುನಿಕೇಷನ್ ಆಗಿ ಒಂದು ಚಾನಲ್ಗಳಾಗಿ ನಾವು ಇಮೇಲ್ ಮತ್ತು ಚಾಟ್ಗಳನ್ನು ಬ್ಲಾಗ್ಸ್ಗಳನ್ನು ನಾವು ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ನಾವು ನೋಡ್ತೀವಿ. ಹಾಗೆ ಆಕ್ಸೆಸ್ ಟು ಓಪನ್ ಕೋರ್ಸ್ ವೇರ್ ಅಂತ ನಾವು ಕರಿತೀವಿ. ಆ ಓಪನ್ ಕೋರ್ಸ್ಗಳನ್ನು ಇಲ್ಲಿ ನಾವು ಯೂಸ್ ಮಾಡ್ಬೋದು. ಹಾಗೆ ಬೆಟರ್ ಆಕ್ಸೆಸ್ ಟು ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ ಯಾರಿರ್ತಾರೆ ಅವ್ರಿಗೆ ಇದು ಬೆಟರ್ ಆಪ್ಷನ್ಸ್ ಅಂತ ನಾವು ಚಿಲ್ಡ್ರನ್ಸ್ಗಳಿಗೆ ಬೆಟರ್ ಆಪ್ಷನ್ಸ್ ಅಂತ ನಾವಿಲ್ಲಿ ನೋಡ್ಬೋದು. ರೆಡ್ಯೂಸ್ ಟೈಮ್ ಆನ್ ಮೆನಿ ರೊಟೀನ್ ಟಾಸ್ಕ್ ಅಂತ ಇರುತ್ತೆ. ರೊಟೀನಾಗಿ ನಾವೇನು ಮಾಡ್ಬೋದು ಇದನ್ನು ಟಾಸ್ಕಾಗಿ ನಾವು ರೆಡ್ಯೂಸನ್ನು ಮಾಡ್ಬೋದು. ಮತ್ತು ಹೆಲ್ಪ್ಸ್ ಟು ಅಚೀವ್ ಎಜುಕೇಷನಲ್ ಆಬ್ಜೆಕ್ಟಿವ್ ಅಂದರೆ ನಾವು ಅಚೀವ್ ಮಾಡೋದಕ್ಕೆ ಶಿಕ್ಷಣದ ಉದ್ದೇಶಗಳನ್ನು ನಾವು ಅಚೀವನ್ನು ಮಾಡೋದಕ್ಕೆ ನಮಗೆ ಇದು ಸಹಾಯವನ್ನು ಮಾಡುತ್ತೆ. ಹಾಗೆ ಇಂಪ್ರೂವ್ಸ್ ಟೀಚಿಂಗ್ ಎಫಿಷಿಯನ್ಸಿ ಅಂದರೆ ಎಫಿಷಿಯನ್ಸಿ ಅಂತ ನಾವು ಕರಿತೀವಿ. ಟೀಚಿಂಗಲ್ಲಿ ಅಂದರೆ ಬೋಧನೆಯ ಟೀಚಿಂಗಲ್ಲಿ ನಾವು ಇಂಪ್ರೂವನ್ನು ಮಾಡ್ಕೋಬೇಕಂದ್ರೆ ಇದು ನಮಗೆ ಹೆಲ್ಪನ್ನು ಮಾಡುತ್ತೆ. ಹಾಗೆ ಅನಾಲಿಸಿಸ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಅನಾಲಿಸಿಸ್ ಆಫ್ ಪ್ರೋಸೆಸ್ ಅಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಬೋಧನಾ ಕಲಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡ್ಬೋದು, ಅನಾಲಿಸಿಸನ್ನು ಮಾಡ್ಬೋದು ಯಾವುದೇ ಟೆಕ್ನಾಲಜಿ ಮೂಲಕ. ಮತ್ತು ಸ್ಪೆಲ್ಲಿಂಗ್ ಔಟ್ ದಿ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಅಂದರೆ ಶಿಕ್ಷಣದ ಉದ್ದೇಶಗಳಲ್ಲಿ ನಾವು ಸ್ಪೆಲ್ಲಿಂಗನ್ನು ನಾವು ಔಟನ್ನು ಮಾಡ್ಬೋದು. ಹಾಗೆ ಡೆವಲಪ್ಮೆಂಟ್ ಆಫ್ ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮದಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡ್ಕೋಬೋದು ಇಂಪಾರ್ಟೆನ್ಸಲ್ಲಿ. ಹಾಗೆ ಡೆವಲಪ್ಮೆಂಟ್ ಆ್ಯಂಡ್ ಯುಟಿಲಿಟಿ ಆಫ್ TLM ಮೋರ್ ಎಫೆಕ್ಟಿವ್ ಆ್ಯಂಡ್ ಎಫೆಕ್ಟಿವ್ನೆಸ್ ಅಂತ ನಾವು ಕರಿತೀವಿ. ಡೆವಲಪ್ಮೆಂಟ್ ಆ್ಯಂಡ್ ಯುಟಿಲೈಟಿ ಆಫ್ TLM ಮೋರ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ನೆಲಿ ಅಂತ ನಾವು ಕರಿತೀವಿ. ಮತ್ತು ಎಫೆಕ್ಟಿವ್ ಅಪ್ಲಿಕೇಶನ್ಸ್ ಆಫ್ CCA ಅನ್ನೋ ಅಪ್ಲಿಕೇಶನ್ಗಳನ್ನು ಎಫೆಕ್ಟಿವ್ ಆಗಿ ನಾವಿಲ್ಲಿ ನೋಡ್ಬೋದು. ಇನೋವೇಷನ್ ಆಫ್ ನ್ಯೂ ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಮೆಥಡ್ಸ್ ಅಂದರೆ ಹೊಸ ಬೋಧನೆಯನ್ನು
ನಾವು ಮಾಡಬೇಕಾದ್ರೆ ಟೆಕ್ನಿಕ್ಸ್ ಆ್ಯಂಡ್ ಮೆಥಡ್ಸ್ಗಳನ್ನು ನಾವು ಯೂಸ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಹಾಗೆ ಯೂಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಡಿಸ್ಟೆನ್ಸ್ ಎಜುಕೇಷನ್. ನಾವು ಉಪಯೋಗಗಳು ಎಜುಕೇಷನ್ ಟೆಕ್ನಾಲಜಿಯಲ್ಲಿ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ದೂರ ಶಿಕ್ಷಣ ಎಜುಕೇಷನನ್ನು ನಾವು ಇಲ್ಲಿ ಬಳಕೆಯನ್ನು ಮಾಡ್ಬೋದು. ಆನ್ಲೈನ್ ಲೈಬ್ರರಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳನ್ನು ಸುಲಭವಾಗಿ ಈಡೇರಿಸಿಕೊಳ್ಳಲು ಇದು ಸಹಕಾರಿಯನ್ನು ಆಗಿರುತ್ತೆ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತೆ ಮಾಡುತ್ತೆ. ಅಂದರೆ ವಿದ್ಯಾರ್ಥಿಗಳು ಹೆಚ್ಚು ಕಲಿಕೆಯನ್ನು ಮಾಡೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತೆ. ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಲು ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ವೈಜ್ಞಾನಿಕ ಕೌಶಲ, ವಿಧಾನ, ತಂತ್ರ ಮುಂತಾದವುಗಳನ್ನು ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಲು ಇದು ಸಹಾಯವನ್ನು ಮಾಡುತ್ತೆ. ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಸಮಗ್ರ ಮತ್ತು ನಿರಂತರ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗಿದೆ. ಅಂದರೆ ಶೈಕ್ಷಣಿಕ ಪ್ರೋಸೆಸ್ಸನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ನಿರಂತರವಾಗಿ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಕಲಿಕಾ ದೋಷಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಪರಿಹಾರ ಬೋಧನೆಯನ್ನು ಮಾಡಲು ಸಹಾಯವನ್ನು ಮಾಡುತ್ತೆ. ಅಂದರೆ ಕಲಿಕೆಯಲ್ಲಿ ಏನಾದರೂ ದೋಷಗಳು ಕಂಡಾಗ ಅದನ್ನು ಪತ್ತೆ ಹಚ್ಚಿ ಅವುಗಳನ್ನು ಪರಿಹಾರ ಮಾಡಿಕೊಂಡು ಬೋಧನೆ ಮಾಡಲು ಕೂಡ ಸಹಾಯವನ್ನು ಇದು ಮಾಡುತ್ತೆ ಎಜುಕೇಷನ್ ಟೆಕ್ನಾಲಜಿ. ಹಾಗೆ ಸ್ವಯಂ ಕಲಿಕೆಗೆ ಅವಕಾಶ ಮಾಡಿ ಕಲಿಕಾರ್ಥಿಯಲ್ಲಿ ಆತ್ಮವಿಶ್ವಾಸವನ್ನು ಮೂಡುತ್ತೆ. ನಾವೇನು ಮಾಡ್ಬೋದು, ಆನ್ಲೈನ್ನ ಮುಖಾಂತರ ಅಥವಾ ಲರ್ನಿಂಗ್ಗಳನ್ನ ಮುಖಾಂತರ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಸ್ವಯಮಾಗಿ ನಾವೇ ಕಲಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಯಾರಿಗೆ ಅಂದರೆ ಯಾರಿಗೆ ಕಲಿಯೋದಕ್ಕೆ ಆಸಕ್ತಿ ಇರುತ್ತೋ ಅವ್ರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮೂಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗೆ ಶೈಕ್ಷಣಿಕ ತಂತ್ರಜ್ಞಾನವನ್ನು ದೂರ ಶಿಕ್ಷಣಗಳಲ್ಲಿ ಬಳಸುವ ಮೂಲಕ ಪರಿಣಾಮಕಾರಿ ತರಬೇತಿಯನ್ನು ನೀಡಬಹುದು. ಅಂದರೆ ಶೈಕ್ಷಣಿಕ ತಂತ್ರಜ್ಞಾನವನ್ನು ನಾವು ದೂರ ಶಿಕ್ಷಣದ ಮೂಲಕ ಡಿಸ್ಟೆನ್ಸ್ ಎಜುಕೇಷನ್ನ ಮೂಲಕ ನಾವೇನು ಮಾಡ್ಬೋದು, ಪರಿಣಾಮಕಾರಿಯಾಗಿ ತರಬೇತಿಯನ್ನು ನೀಡಬಹುದು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಶೈಕ್ಷಣಿಕ ಗುಣಮಟ್ಟ ಮತ್ತು ಪರಿಣಾಮಗಳಲ್ಲಿ ಸುಧಾರಣೆ ತರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಹೀಗಾಗಿ ಶೈಕ್ಷಣಿಕ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇದಿಷ್ಟನ್ನು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಇಂಪಾರ್ಟೆನ್ಸ್ ಅಂದರೆ ಮಹತ್ವ ಅಂತ ನಾವು ಕರಿತೀವಿ, ಅಥವಾ ಪ್ರಾಮುಖ್ಯತೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಇದಿಷ್ಟನ್ನು ಕೂಡ ನಮಗೆ ಎಜುಕೇಷನ್ ಟೆಕ್ನಾಲಜಿ ಇಂಪಾರ್ಟೆನ್ಸನ್ನು ನಾವು ಕಾಣ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.